ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ODI ನಡುವೆ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಈ ಬಾರಿಯ WPL. ನಿನ್ನೆಯ GG ವರ್ಸಸ್ DC ಅಂತೂ ರೋಲರ್ ಕೋಸ್ಟರ್ ರೈಡ್ ತರ ಇತ್ತು. WPL 5 ಟೀಮ್ಗಳಲ್ಲಿ ವೀಕೆಸ್ಟ್ ಟೀಮ್ ಅಂತ ಹೇಳ್ತಾ ಇದ್ದಿದ್ದು GG ಅನ್ನ. ಬಟ್ ಇವತ್ತು ಪಾಯಿಂಟ್ ಟೇಬಲ್ ನಲ್ಲಿ ಅವರು ಟಾಪ್ ನಲ್ಲಿದ್ದಾರೆ. ಇನ್ನು ಇವರು ಸ್ಟ್ರಾಂಗ್ ಗುರು ಅಂತ DCಗೆ ಹೇಳ್ತಾ ಇದ್ವಿ. DC 2 ಪಂದ್ಯ ಸೋತು ಪಾಯಿಂಟ್ ಟೇಬಲ್ ನಲ್ಲಿ ಲಾಸ್ಟ್ ನಲ್ಲಿದೆ. ಲೆಜಿಲ್ಲೇಲಿ ಅಂತ ಬ್ಯಾಟರ್ ಬೇಕಾ? ಅಮೇಜಿಂಗ್ ವಿಕೆಟ್ ಕೀಪರ್ ಕೂಡ ಹೌದವರು. ಇನ್ನು ಅವರ ಟೈಮಿಂಗ್ ಅಂತೂ ಅಮೇಜಿಂಗ್, ಅದನ್ನ ನಾವು ಫೀಲ್ಡ್ ನಲ್ಲಿ ನೋಡಿದೀವಿ. ಇನ್ನು ಜೆಮಿಮಾ ರೋಡ್ರಿಗಸ್ ಹಾಗೆ ಲಾರಾ ಫ್ಯಾಂಟಾಸ್ಟಿಕ್ ಪಾರ್ಟ್ನರ್ಶಿಪ್. ಕೊನೆ 7 ರನ್ ಬೇಕಿತ್ತು DCಗೆ. ಪಕ್ಕಾ DC ಗೆಲ್ಲುತ್ತೆ ಅಂತ ಹೇಳುವಾಗಲೇ 4 ರನ್ಗಳಿಂದ ಸೋಲುತ್ತೆ. ಈ 4 ರನ್ ಅನ್ನ ರಿಸರ್ವ್ ಮಾಡಿದ್ ಯಾರು ಅಂತ ಹೇಳಿದ್ರೆ ಅನುಷ್ಕಾ ಶರ್ಮಾ. ನಿನ್ನೆ 6 ಹೋಗ್ಬೇಕಿದ್ದಂತ ಬಾಲ್ ಅನ್ನ ಜಂಪ್ ಮಾಡಿ ತಡೆದು ತಾವು ಫೀಲ್ಡ್ ನಿಂದ ಹೊರಗಡೆ ಬಿದ್ರು. ಬಾಲ್ ಅನ್ನ ಬಾರ್ಡರ್ ದಾಟೋಕ್ ಬಿಡದೇನೆ 6 ರನ್ನ ಬದಲಿಗೆ 2 ರನ್ ಮಾತ್ರ ಕೊಟ್ಟಿರೋದು ಇದೇ ಅನುಷ್ಕಾ ಶರ್ಮಾ. ಅವ್ರ ಹೆಸರು ನೋಡಿದ್ಮೇಲೆ ನನ್ಗನ್ಸಿದ್ದು RCBಗೆ ಸೂಟ್ ಆಗ್ತಾರೆ ಅಂತ. ಅನುಷ್ಕಾ ಶರ್ಮಾ 22 ವರ್ಷದ ಆಲ್ರೌಂಡರ್, ಯಂಗ್ ಪ್ಲೇಯರ್, ಕಂಟ್ರೀಸ್ ಬೆಸ್ಟ್ ಫೀಲ್ಡರ್ಗಳಲ್ಲಿ ಒಬ್ರು ಅಂತ ಹೇಳ್ತಾರೆ. ಬಟ್ ನಿನ್ನೆ ದಿನ ಫೀಲ್ಡ್ನಲ್ಲಿ ನಾವದನ್ನ ನೋಡಿದೀವಿ. ಇನ್ನು ಇವರ GG ವರ್ಸಸ್ UP ಪಂದ್ಯ ಇತ್ತಲ್ಲ, ಮೊದಲ ಪಂದ್ಯ, ಅದರಲ್ಲಿ 44 ರನ್ಸ್ ಅನ್ನ ಕಲೆ ಹಾಕ್ತಾರೆ 30 ಬಾಲ್ಗೆ. ಅದನ್ನು ವಾವ್ ಅನ್ನುವಂಥ ಸ್ಕೋರ್ ಅಲ್ಲ, ಆದರೆ ಅದೇ ಪಂದ್ಯದಲ್ಲಿ GG ಸ್ಕೋರ್ನಲ್ಲಿ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಅನುಷ್ಕಾ ಶರ್ಮಾ ಅವರ ಕೊಡುಗೆ ಇದೆ. ಒಟ್ಟು 207 ರನ್ಗಳನ್ನು ಕಲೆ ಹಾಕುತ್ತೆ. ಗುಜರಾತ್ ಜೈಂಟ್ಸ್ ಅವರ ಹಿಸ್ಟ್ರಿಯಲ್ಲಿ ಇಷ್ಟೊಂದು ರನ್ಗಳನ್ನು ಕಲೆ ಹಾಕಿರಲಿಲ್ಲ. ಸೊ ಇದರಲ್ಲಿ ಅನುಷ್ಕಾ ಶರ್ಮಾ ಅವರ 44 ರನ್ ಕೂಡ ಒಂದು ಕೊಡುಗೆ ಕೊಟ್ಟಿದೆ. ಹಾಗೆ ನಿನ್ನೆ ಪಂದ್ಯದ ಇನ್ನೊಂದು ಹೈಲೈಟ್ ಅಂತ ಹೇಳಿದ್ರೆ ನಂದಿನಿ ಶರ್ಮಾ. 1 ಓವರ್ನಲ್ಲಿ 4 ವಿಕೆಟ್, ಅದರಲ್ಲಿ 3 ಹ್ಯಾಟ್ರಿಕ್. ಹಾಗೆ ಹಾರ್ವೇ ಆಫ್ ಸೆಲೆಬ್ರೇಷನ್, ಸಲ್ಯೂಟ್ ಹೊಡ್ಕೊಂಡು ಪ್ರತಿ ವಿಕೆಟ್ ಅನ್ನ ಕೂಡ ಸೆಲೆಬ್ರೇಟ್ ಮಾಡಿದ್ರು ಅವರು. ಅದಿರ್ಲಿ, ಇವತ್ತು UP ಮತ್ತೆ RCB ಪಂದ್ಯ 7:30ಕ್ಕೆ ಶುರುವಾಗುತ್ತೆ. ಆಡಿರೋ ಪಂದ್ಯ, ಸೋತಿರೋ UP. ಇತ್ತ ಆಡಿರೋ ಒಂದೇ ಪಂದ್ಯದಲ್ಲಿ ಸಿನಿಮ್ಯಾಟಿಕ್ ಗೆಲುವು ಕಂಡ RCB. ಗೆಲ್ಲೋದು ಯಾರು ಅಂತ ಕೇಳಿದ್ರೆ RCBನೇ ಅಂತ ನಾನು ಹೇಳ್ತೀನಿ. ಆದರೆ ಪ್ಲೇಯಿಂಗ್ 11 ನಲ್ಲಿ ಚೇಂಜಸ್ ಅನ್ನ ಮಾಡಿಕೊಳ್ಳೋ ಅನಿವಾರ್ಯ RCBಗಿದೆ. ಸುಮ್ಮನೆ ಕೂತಿರೋ ಜಾರ್ಜಿಯಾ ವಾಲ್ ಅನ್ನ ಫೀಲ್ಡ್ ಗಿಳಿಸಬೇಕು. ರಾಧಾ ಯಾದವ್ ಬ್ಯಾಟಿಂಗ್ ಆರ್ಡರ್ ಅನ್ನ ಚೇಂಜ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ ನೀವು ಕೂಡ ನೋಡಿದೀರಾ, ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಯಾಗಿತ್ತು ಅವರ ಪರ್ಫಾರ್ಮೆನ್ಸ್. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಗ್ರೇಸ್ ಹ್ಯಾರಿಸ್ ಸ್ಪೀಡ್ ಬೇರೆನೇ ಇತ್ತು. ಬಟ್ ನಮ್ಮ ಕ್ಯಾಪ್ಟನ್ ಯಾಕೆ ಅಷ್ಟೊಂದು ಆತುರ ಪಟ್ರು ಅಂತ ಅನ್ನಿಸ್ತು. ಸ್ವಲ್ಪ ಪೇಷನ್ಸ್ ತೋರಿಸಿದ್ರೆ ಚೆನ್ನಾಗಿರ್ಬೋದಿತ್ತೇನೋ ಅಂತಾನು ಅನ್ನಿಸ್ತು. ಲಾಸ್ಟ್ ಮ್ಯಾಚ್ ಅನ್ನ ನೀವು ನೋಡಿರ್ತೀರಾ. ನಿಮ್ಮ ತಲೆಯಲ್ಲಿರುವಂಥ ಪ್ಲೇಯಿಂಗ್ 11 ಯಾರು ಹೇಳಿ. ಹಾಗೆ ನಿಮ್ಮ ಪ್ರಕಾರ ಇವತ್ತಿನ ವಿನ್ನರ್ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ.